ಹೆಂಗೈತಿ ಈಗ ವ್ಯಾಪಾರ ವರ್ಷ ವರ್ಷ ಬರ್ತಾರೆ ಹೆಂಗೆ ವರ್ಷ ಬರ್ತೀವಿ ರೀ, ವರ್ಷ ಬರ್ತೀವಿ. ವ್ಯಾಪಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ರೀ. ವರ್ಷ ವರ್ಷ ಬೇರೆ ಬೇರೆ ಕಡೆ ಎಲ್ಲ ಜಾತ್ರೆ ಹೋಗ್ತೀರಾ? ಎಲ್ಲ ಜಾತ್ರೆಗೆ ಹೋಗ್ತೀವಿ ರೀ. ಈ ಒಂದು ಜಾತ್ರೆಗೆ ಬರೋದು ಬೇರೆ ಕಡೆ ಹೋದ ಜಾತ್ರೆಯಲ್ಲಿ ಈ ಒಂದು ಜಾತ್ರೆಗೆ ಏನು ವಿಶೇಷ? ಇಲ್ಲಿ ಬರೋಲ್ಲ ರೀ, ಚೆನ್ನಾಗಿರ್ತೈತಿ ರೀ. ವಿಶೇಷ ಎಂಬುದು ಏನೈತಿ, ಜನ ಸುತ್ತ ನಾಲ್ಕಳ್ಳಿ ಜನ ಬರ್ತೈತೆ ದೂರ ದೂರಲಿದ್ದ. ವ್ಯಾಪಾರ ಚೆನ್ನಾಗಿ ವ್ಯಾಪಾರ ಒಳ್ಳೆ ಆಗುತ್ತಾ? ಕಾಲ್ಯ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಬರೋದು? ಈಗ ಒಂದು 10 ವರ್ಷ ಆಯ್ತು ರೀ ನಾವು ಬರೋಕಿಲ್ಲ. ವರ್ಷದಿಂದ ಒಟ್ಟು ಇದನ್ನ ಮಾಡೋದು ನೀವು ಉತ್ತತ್ತಿ ಇದು. ಉತ್ತಿತ್ತಿ ಮಾರ್ತೀವಿ ರೀ. ಆಮೇಲೆ ಮಾವಿನ ತೋಟಗಳು ಹಣ್ಣು ವ್ಯಾಪಾರ ಮಾಡ್ತೀವಿ, ಮಾವಿನ ಹಣ್ಣು ವ್ಯಾಪಾರ. ಬೇರೆ ಬೇರೆ ಕಡೆ ಹೋಗ್ತೀರಾ ಇಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲ ಜಾತ್ರೆಯಲ್ಲಿ ನೀವು? ಇಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆದಾಗೆಲ್ಲ ಅಡ್ಡಾಡ್ತೀವಿ ರೀ. ಹ್ಞೂ. ಶ್ರೀ ಅಭಿನವ ಗವಿಶ್ರೀ ಅವರ ಪಾದದಲ್ಲಿ ನಮಸ್ಕರಿಸುತ್ತಾ, ಇಂತಹ ಜಾತ್ರೆ ನೋಡಲು ತುಂಬ ಬೇರೆ ಬೇರೆ ರಾಜ್ಯದಿಂದ ತುಂಬ ಜನಗಳು ಬರ್ತಾ ಇದ್ದಾರೆ. ಇನ್ನೂ ಬರುವಂತಹ ಟೈಮ್ ತುಂಬ ಇದೆ. ಯಾಕಂತಂದರೆ ಇನ್ನೂ ಈಗ ಮಧ್ಯಾಹ್ನ ಆಗಿದೆ, ಇನ್ನು ಸಾಯಂಕಾಲ ಹೊತ್ತು ಕೋಟ್ಯಾಂತರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಯಾಕಂದರೆ ಇದೊಂದು ದಕ್ಷಿಣ ಭಾರತ ಕುಂಭಮೇಳಂದೇ ಪ್ರಸಿದ್ಧವಾಗಿರ್ತಂತಹ ನಮ್ಮ ಕೊಪ್ಪಳ ಕ್ಷೇತ್ರ, ನಾವು ಹುಟ್ಟಿರೋದು ನಮ್ಮ ಪುಣ್ಯ ಅಂತ ಹೇಳೋದು ತಪ್ಪೇನಿಲ್ಲ. ಯಾಕಂದರೆ ಇಂತಹ ತಾತನವರ ಪ್ರವಚನಗಳು ಕೇಳಿ ಅಂತಹ ರೋಗಗಳು ಕೂಡ ವಾಸಿಯಾಗ್ತದೆ ಎಂಬ ನಾನು ಕೂಡ ಕೇಳ್ತೀನಿ. ಇದು ನಾನು 2ನೇ ವರ್ಷ ಬರೋದು. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಅಂದರೆ ಲಕ್ಷಾಂತರ ಜನಗಳು ಇನ್ನೂ ಜಾಸ್ತಿ ಆಗೋ ಸಂಭವ ಇದೆ. ಯಾಕಂದರೆ ಇಲ್ಲಿ ಬಂದಂತಹ ಯಾರೂ ಭಕ್ತಾದಿಗಳು ಉಪವಾಸ ಹೋಗಬಾರ್ದು ಅಂತಂದ್ಬಿಟ್ಟು ದಿನ ಈ ವರ್ಷ ದಾಖಲೆ ಬರುತ್ತೆ. 24 ಲಕ್ಷ ಜಿಲೇಬಿಗಳನ್ನು ಮಾಡ್ತಾಯಿದ್ರು ನಮ್ಮ ಸಿನ್ನೂರಿಂದ. ಅವರು ಕೂಡ ಅಭಿನಂದನೆಗಳು ತಿಳಿಸ್ತಿದ್ವಿ. ಯಾಕಂದರೆ ಇನ್ನು ಭಾಳ ಅಭಿವೃದ್ಧಿ ಹೊಂದ್ತಾ ಇದೆ ಇವತ್ತು ಶಿಕ್ಷಣ ಪ್ರೇಮಿ ಅಂತ ಕೂಡ ಹೇಳಿ ತಪ್ಪಲ್ಲ ನಮ್ಮ ತಾತನವ್ರಿಗೆ, ಅಭಿನವ್ ಗವಿಶ್ರೀ ಅವರಿಗೆ. ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ, ಎಲ್ಲ ಬಂದಂತಹ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್, ನಾವು ಬಳ್ಳಾರಿ ಜಿಲ್ಲೆಯಿಂದ ಬಂದಿದ್ದೀವಿ. ದರ್ಶನ ಆಯಿತು, ಅಜ್ಜವ್ರ ದರ್ಶನ ಆಯಿತು. ಆಮೇಲೆ ಈ ದಾಸೋಹವನ್ನು ನಾನು ಎಲ್ಲಿ ನೋಡೇ ಇಲ್ಲ. ಒಳ್ಳೆಯ ದಾಸೋಹ ನಡೀತಾ ಇದೆ. ಲಕ್ಷಾಂತರ ಜನರಿಗೆ ಊಟ ಅಂದ್ರೆ ಸುಮ್ಮನೆ ಅಲ್ಲ. ನಾವು ಕೇಳಿರೋ ಪ್ರಕಾರ 20 ಲಕ್ಷ ರೊಟ್ಟಿ, 20 ಕ್ವಿಂಟಲ್ ಲಡ್ಡು, ಆಮೇಲೆ ಕಾರ್ಚಿಕಾಯಿ, ಮಿರ್ಚಿ ಎಲ್ಲ ಚೆನ್ನಾಗಿ ನಡೆಸ್ಕೊಂಬರ್ತಾಯಿದ್ದಾರೆ. ಆಮೇಲೆ ಅಜ್ಜಿಯವ್ರ ಕಡೆಯಿಂದ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ 2 ನಡೀತಾ ಇದೆ. ಇದೊಂದು ಪ್ರವಚನವೂ ಚೆನ್ನಾಗಿರುತ್ತೆ. ನಾನಿನ್ನು ಪ್ರಪ್ರಥಮ ಬಾರಿ ಬಂದಿದ್ದೀನಿ. ಇನ್ನೂ ಒಂದು 5 ಗಂಟೆಗೆ ರಥೋತ್ಸವ ಜರುಗ್ತದೆ ಅಂತ ಹೇಳಿದ್ದಾರೆ. ಒಂದು ಲಕ್ಷಾಂತರ ಗಟ್ಟಲೆ ಜನ ನಡೀತಾ ಇದೆ. ಈ ನಮ್ಮ ಸನಾತನ ಧರ್ಮ ಉಳಿಬೇಕಂತಂದರೆ ಈ ಥರ ಅಜ್ಜಿಯವರು ಮಠ ನಡೆಸಿದ್ರೇ ಒಳ್ಳೆಯದಂತ ಹೇಳ್ತಾ ಇದ್ದೀನಿ.